ಸರ್ವರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿಯಂದು ನಾವೆಲ್ಲರೂ ಶಿವನಿಗಾಗಿ ಉಪವಾಸ, ಜಾಗರಣೆ, ಅಭಿಷೇಕ, ಅಲಂಕಾರ, ಪೂಜೆ ಎಲ್ಲವುದನ್ನು ನಮ್ಮ ನಂಬಿಕೆಯ ವಿಧಾನವಾಗಿ ಅರ್ಪಿಸ್ತೀವಿ. ಆದರೆ ಶಿವನಿಗೆ ಬಹಳ ಮುಖ್ಯವಾದದ್ದು, ಇಷ್ಟವಾದದ್ದು ಭಕ್ತಿ, ಶುದ್ಧ ಮನಸ್ಸು, ನಿಸ್ವಾರ್ಥ ಪ್ರೀತಿ ಹಾಗೂ ಆಂತರಿಕ ಶರಣಾಗತಿ. ಭಕ್ತಿಪೂರ್ವಕವಾಗಿ ನಾವು ಶುದ್ಧ ಮನಸ್ಸಿನಿಂದ ಶಿವನಿಗೆ ಅರ್ಪಿಸುವ ಒಂದು ಚಿಕ್ಕ ಬಿಲ್ವದ ದಳ ಶಿವನಿಗೆ ಬಹುದೊಡ್ಡ ಪೂಜೆಯಾಗುವುದು. ಹಾಗೆಯೇ ಭಕ್ತಿ ಇರುವ ಹೃದಯ ಶಿವನಿಗೆ ಬಹಳ ಇಷ್ಟವಾದ ದೇವಾಲಯ. ಈ ನಿಟ್ಟಿನಲ್ಲಿ ಮಹಾನ್ ಶರಣರಾದ ಬಸವಣ್ಣನವರ ಭಕ್ತಿ ಪ್ರಧಾನವಾದ ಈ ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವ. ಶ್ರೀ ಬಸವಣ್ಣನವರು ಹೇಳಿರುವ ಹಾಗೆ ಶಿವನ ಆರಾಧನೆಗೆ ಆಸ್ತಿ, ಅಂತಸ್ತು, ಶ್ರೀಮಂತಿಕೆಯ ಅಗತ್ಯವಿಲ್ಲ. ಬೇಕಾಗಿರುವುದು ಭಕ್ತಿಯಷ್ಟೇ. ಆಸ್ತಿ, ಅಂತಸ್ತು ಒಂದು ದಿನ ನಶಿಸಿ ಹೋಗುವುದು, ಆದರೆ ನನ್ನ ಭಕ್ತಿ ಎಂದಿಗೂ ನಶಿಸುವುದಿಲ್ಲ. ಮತ್ತೊಮ್ಮೆ ಸರ್ವರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.